आज बीदर हॉर्टिकल्चर कॉलेज में छात्रों द्वारा हॉर्टिकल्चर में पेशेवर डिग्री योग्यता पर विचार किए बिना हॉर्टिकल्चर सहायकों को सहायक हॉर्टिकल्चर अधिकारी के रूप में पदोन्नति रोकने और सहायक हॉर्टिकल्चर अधिकारी की नई सीधी भर्ती के संबंध में अपनी मांगों को लेकर एक विरोध रैली निकाली गई। इस विरोध रैली में बीदर हॉर्टिकल्चर के कॉलेज के छात्र और छात्राओं ने भाग लिया। केपी न्यूज के कैमरामैन महेश टिक्की का कवरेज। ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಬೀದರ್ ವಿದ್ಯಾರ್ಥಿಗಳು ನಮ್ಮ ತೋಟಗಾರಿಕೆ ಇಲಾಖೆ ಕರ್ನಾಟಕ ಸರ್ಕಾರದಿಂದ ಈಗೇನು ಹಾರ್ಟಿಕಲ್ಚರ್ ಅಸಿಸ್ಟೆಂಟ್ ಅಂತ ತಿಳ್ಕೊಂಡು ಏನು ಅಪಾಯಿಂಟ್ಮೆಂಟ್ ಆದವರಿಗೆ ಮುಂಬಡ್ತಿ ಕೊಡುವ ಸಂಬಂಧ ನಾವು ಈ ಪ್ರೊಫೆಷ್ನಲ್ ಡಿಗ್ರಿ 4 ವರ್ಷಗಳ ಕಾಲ ಕಷ್ಟಪಟ್ಟು ಓದಿರ್ತಿದ್ದೇವೆ. ಮುಂದೆ ಮತ್ತೆ ಸಾಕಷ್ಟು ನಿರುದ್ಯೋಗಿಗಳ ಸಮಸ್ಯೆಗಳು ಆಗ್ತಾ ಇದ್ದಾವೆ ಅನ್ನೋ ದೃಷ್ಟಿಗೋಸ್ಕರ ಮತ್ತು ಇವತ್ತೇನು ನಾವು ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಆಗಿ ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳು ಈವನ್ PhD ಮಾಡಿದವರು ಕೂಡ ಆ ಒಂದು ಕೆಳದರ್ಜೆ ಹುದ್ದೆ ಆದರೂ ಕೂಡ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಆಗಿ ಎಷ್ಟೋ ಜನ ಸೇವೆ ಸಲ್ಲಿಸ್ತಿದ್ದಾರೆ. ಹೀಗಿರುವಾಗ ಪರಿಣತಿ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ಸಾಕಷ್ಟು ಜನ ಇರುವಾಗ ಈಗ ಸಹಾಯಕ ತೋಟಗಾರಿಕೆ ಅಂತ ಸೇರಿದವರು ಅವರಿಗೆ ಅಧಿಕಾರಿಯಾಗಿ ಮಾಡಿದ್ರೆ ಎಲ್ಲೋ ನಮ್ಮ ಮಕ್ಕಳಿಗೆ ಒಂದು ನಿರುದ್ಯೋಗಿ ಸಮಸ್ಯೆ ಆಗ್ತದ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಎಲ್ಲ ಮಹಾವಿದ್ಯಾಲಯಗಳಲ್ಲಿ ನಿನ್ನೆ ಕೂಡ ಸಾಕಷ್ಟು ಮಹಾವಿದ್ಯಾಲಯಗಳು ಕೂಡ ತಮ್ಮ ಧರಣಿಯನ್ನು ಮಾಡಿದ್ದಾರೆ. ತಮ್ಮ ಮನವಿಯನ್ನು ಆಯಾ ವಿದ್ಯಾಲಯದ ಡೀನ್ಗಳಿಗೆ ಸಲ್ಲಿಸ್ತಾರೆ. ನಾವು ಬೀದರ್ ಭಾಳ ದೂರ ಇರೋದ್ರಿಂದ ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಆ ವಿಷಯ ಗೊತ್ತಾಗಿದೆ. ಅದು ಕೂಡ ಅವರ ಬೇಡಿಕೆ ಇದೆ. ಸರ್ಕಾರ ಮಟ್ಟದಲ್ಲಿ ಮತ್ತು ಯೂನಿವರ್ಸಿಟಿ ಮಟ್ಟದಲ್ಲಿ ಅವರ ಈ ಬೇಡಿಕೆಯನ್ನು ಈಡೇರಲಿ. ಅವರು ಏನು ಮನವಿ ಕೊಟ್ಟಿದ್ದಾರೆ ಅದನ್ನು ಪ್ರಸ್ತಾವನೆಯನ್ನು ನಮ್ಮ ವಿಶ್ವವಿದ್ಯಾಲಯಕ್ಕೆ ಕಳಿಸ್ತೇನೆ. ಅವರ ಬೇಡಿಕೆಯನ್ನು ಸರ್ಕಾರ ಸ್ಪಂದಿಸಿ ಅವರ ಸಮಸ್ಯೆಯನ್ನು ಬಗೆಹರಿಸಬೇಕಂತ ಇವತ್ತು ನಾವು ಪ್ರತಿಭಟನೆ ಮಾಡಲಿಕ್ಕೆ ಮುಖ್ಯ ಕಾರಣ ಏನೆಂದರೆ, ಮೊದಲನೇದಾಗಿ 2018ರಿಂದ ಸರ್ಕಾರ ತೋಟಗಾರಿಕೆ ಇಲಾಖೆಯಲ್ಲಿರೋ ಯಾವುದೇ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇಲ್ಲ. ಪ್ರತಿ 3 ವರ್ಷಕ್ಕೊಮ್ಮೆ ಹುದ್ದೆಗಳು ಭರ್ತಿ ಆಗಬೇಕು. ಆದರೆ 2018ರಿಂದ 7 ವರ್ಷ ಆಯಿತು ಸುಮಾರು, ಯಾವುದೇ ನೋಟಿಫಿಕೇಷನ್ ಸರ್ಕಾರ ಇನ್ನೂ ಬಿಟ್ಟಿಲ್ಲ. ಇನ್ನೊಂದು ಮುಖ್ಯ ಕಾರಣ ಏನೆಂದರೆ, SSLC ಮುಗಿಸ್ಕೊಂಡು ಗಾರ್ಡ್ನರ್ ಆಗಿ ಜಾಯ್ನ್ ಆಗಿ 10 ತಿಂಗಳ ಕಾಲ ಟ್ರೈನಿಂಗ್ ಪಡೆದು ಹಾರ್ಟಿಕಲ್ಚರ್ ಆಫೀಸರ್ ಹುದ್ದೆಗೆ ಹೋಗಿ ಇವಾಗ ಹೆಚ್ಚಾಗಿ ಪ್ರಮೋಷನ್ ಕೊಡ್ತಿದ್ದಾರೆ. ಅದು ಕೇವಲ 10% ಮೀಸಲಾತಿ ಅಷ್ಟೇ. ಈಗ ಅದನ್ನು 20%ಗೆ ಜಾಸ್ತಿ ಮಾಡ್ತಿದ್ದಾರೆ ಸರ್ಕಾರದವರು. ನಾವು 4 ವರ್ಷ ಪ್ರೊಫೆಷ್ನಲ್ ಡಿಗ್ರಿ ಮುಗಿಸಿ 1 ವರ್ಷ ರೈತರೊಂದಿಗೆ ಅನುಭವವನ್ನು ಪಡೆದು ನಾವು ನಿರುದ್ಯೋಗಿಗಳಾಗ್ತಿದ್ದೇವೆ. ಅದರಿಂದ ನಮಗೆ ಮೋಸ ಆಗ್ತಾ ಇದೆ. ಇದನ್ನು ಖಂಡಿಸಿ ನಾವೆಲ್ಲ ಇಂದು ನಮ್ಮ ಕಾಲೇಜಿನ ಡೀನ್ರಾದ ಡಾಕ್ಟರ್ SV ಪಾಟೀಲ್ ಸರ್ ಮೂಲಕ, ಗೌರವಾನ್ವಿತ ಉಪ ಕುಲಪತಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ನನ್ನ ಹೆಸರು ಅಂಬಿಕಾ, ತೋಟಗಾರಿಕೆ ಮಹಾವಿದ್ಯಾಲಯ ಬೀದರ್ನ 3ನೇ ವರ್ಷದ ವಿದ್ಯಾರ್ಥಿ. ನಮ್ಮ ಈ ಪ್ರತಿಭಟನೆಯ ಮೂಲ ಉದ್ದೇಶವೇನೆಂದರೆ, ನಾವು 4 ವರ್ಷ ಇಲ್ಲಿ ಡಿಗ್ರಿಯನ್ನು ಪಡೆದು 1 ವರ್ಷ ರೈತರ ಜೊತೆ ಅನುಭವವನ್ನು ಪಡೆದಿದ್ದರೂ ನಮಗೆ ಅನ್ಯಾಯವಾಗುತ್ತದೆ. ಈಗಾಗಲೇ ಹೆಚ್ಚು ಪೋಸ್ಟ್ನಲ್ಲಿರುವ ಎಲ್ಲ ಅವರಿಗೆ ಹೆಚ್ಚು ಪೋಸ್ಟ್ಗೆ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಸೊ ಈ ಪ್ರತಿಭಟನೆಯ ಮೂಲ ಉದ್ದೇಶವೇನೆಂದರೆ, ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯ ಬೀದರ್ನಲ್ಲಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಲಾರದೆ ನಮಗೆ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ನಮ್ಮ ಸರ್ಕಾರಕ್ಕೆ ವಿನಂತಿ.